ಒಬ್ಬ ವ್ಯಕ್ತಿ ಕೇವಲ ಸಿನಿಮಾಗಳನ್ನು ಮಾತ್ರ ನಿರ್ದೇಶನ ಮಾಡಲಿಲ್ಲ, ಕನ್ನಡ ಚಲನಚಿತ್ರದ ದಿಕ್ಕನ್ನೇ ಬದಲಿಸಿದರು. ಅವರ ಸಿನಿಮಾಗಳು ಕೇವಲ ಮನೋರಂಜನೆಗೆ ಮಾತ್ರ ಸೀಮಿತವಾಗಿ ಇರಲಿಲ್ಲ, ಅವು ಸಮಾಜದ ಕನ್ನಡಿಯಂತೆ ಇದ್ದವು. ಮಹಿಳೆಯರ ಮನಸ್ಸನ್ನ, ಸಮಾಜದ ನೋವನ್ನ, ಮಾನವ ಸಂಬಂಧಗಳ ಆಳವನ್ನ ಯಾರೂ ಕೂಡ ತೋರಿಸದೇ ಇರುವ ರೀತಿಯಲ್ಲಿ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅವರೇ ನಿಮ್ಮೆಲ್ಲರ ಮೆಚ್ಚಿನ ಪುಟ್ಟಣ್ಣ ಕಣಗಾಲ್ರವರು. ಸ್ನೇಹಿತರೆ, ಹೇಗೆ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಹುಡುಗ ಭಾರತೀಯ ಚಲನಚಿತ್ರದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂತಹ ನಿರ್ದೇಶಕರ ಪಟ್ಟಿಯಲ್ಲಿ ಒಬ್ಬರಾಗ್ತಾರೆ ಅಂತಂದರೆ ಅದು ಸಾಮಾನ್ಯವಾಗಿರ್ತಕ್ಕಂತಹ ಸಂಗತಿಯೇ. ಅವರ ಜೀವನ ಹೇಗೆ ಇತ್ತು, ಅವರು ನೋಡಿರ್ತಕ್ಕಂತಹ ಕಷ್ಟದ ದಿನಗಳು ಹೇಗಿದ್ವು, ಏಕೆ ಅವರ ಚಿತ್ರಗಳು ಈಗಿನವರೆಗೂ ಕೂಡ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಪಾಠವಾಗಿ ಪಠಣೆಯಾಗ್ತಾ ಇದ್ದಾವೆ, ಏಕೆ ಪುಟ್ಟಣ್ಣ ಕಣಗಾಲರಂತಹ ನಿರ್ದೇಶಕರು ಕನ್ನಡ ಚಲನಚಿತ್ರದಲ್ಲಿ ಮತ್ತೆ ಹುಟ್ಟಿಲ್ಲ ಎನ್ನುವಂತಹ ಮಾತನ್ನ ಹೇಳಲಾಗ್ತದೆ. ಅವರ ಜೀವನದಲ್ಲಿ ನಡೆದಂತಹ ಅದೆಷ್ಟೋ ಘಟನೆಗಳು ಇಂದಿಗೂ ಕೂಡ ಯಾರಿಗೂ ಗೊತ್ತೇ ಇಲ್ಲ. ಈ ವಿಡಿಯೋದ ಉದ್ದಗಲಕ್ಕೂ ಕೂಡ ಅವರ ಜನನದಿಂದ ಹಿಡಿದು ಕೊನೆಯ ಕ್ಷಣದವರೆಗಿನ ಅವರ ಬದುಕಿನ ಯಾನವನ್ನು ಪ್ರಾರಂಭಿಸೋಣ ಬನ್ನಿ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿ. ಅವರ ಜೀವನ ಎನ್ನುವುದು ನಿಜವಾಗಿಯೂ ಕೂಡ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯನ್ನು ತರುವಂತಹ ವಿಷಯ. ಜನನ 1933 ಡಿಸೆಂಬರ್ 1 ನಮ್ಮ ಮೈಸೂರು ಜಿಲ್ಲೆಯ ಕಣಗಾಲ್ ಎನ್ನುವಂತಹ ಗ್ರಾಮದಲ್ಲಿ ಸಾಮಾನ್ಯವಾಗಿರ್ತಕ್ಕಂತಹ ಕುಟುಂಬದಲ್ಲಿ ಇವರು ಜನಿಸ್ತಾರೆ. ಅಲ್ಲಿರ್ತಕ್ಕಂತಹ ಶುಭ ಶಂಕರಪ್ಪ ಮತ್ತು ನಾಗಮ್ಮ ಎನ್ನುವಂತಹ ದಂಪತಿಗಳಿಗೆ ಒಂದು ಗಂಡು ಮಗು ಜನಿಸ್ತದೆ. ಆ ಮಗುವಿಗೆ ಪುಟ್ಟಣ್ಣ ಎಂದು ಹೆಸರನ್ನ ಇಡ್ತಾರೆ. ಆದರೆ ಅದೇ ಹೆಸರು ಭಾರತೀಯ ಚಲನಚಿತ್ರರಂಗದಲ್ಲಿ ಮುಂದೆ ಚಿನ್ನದ ಅಕ್ಷರಗಳಿಂದ ಬರೆಯಲ್ಪಟ್ಟಿರತಕ್ಕಂತಹ ಹೆಸರಾಗಿ ನಿರ್ಮಾಣವಾಗ್ತದೆ. ಆದರೆ ಅವರ ಬಾಲ್ಯದ ದಿನಗಳು ಸಾಮಾನ್ಯವಾಗಿರ್ತಕ್ಕಂತಹ ದಿನಗಳು ಆಗಿರಲಿಲ್ಲ. ತುಂಬಾ ಕಷ್ಟವನ್ನು ಅನುಭವಿಸಬೇಕಾಗಿತ್ತು. ಜೊತೆಗೆ ಅವರ ಕುಟುಂಬದ ನಿರ್ವಹಣೆಯೂ ಕೂಡ, ಅವರ ಕುಟುಂಬದ ಜವಾಬ್ದಾರಿಯೂ ಕೂಡ ಅವರ ಮೇಲೆ ಇತ್ತು. ಇವೆಲ್ಲವೂ ಕೂಡ ಅವರ ಜೊತೆಯಲ್ಲಿಯೇ ಅವರ ಬಾಲ್ಯದಲ್ಲಿ ಇದ್ದವು. ಅದರೊಂದಿಗೆ ಒಂದು ದೊಡ್ಡದಾಗಿರ್ತಕ್ಕಂತಹ ಕನಸು ಕೂಡ ಅವರ ಬಾಲ್ಯದಲ್ಲಿಯೇ ಇತ್ತು. ಕಲೆಯ ಮೇಲೆ ಅಪಾರವಾಗಿರ್ತಕ್ಕಂತಹ ಪ್ರೀತಿಯನ್ನು ಒಳಗೊಂಡಿದ್ರು. ಬಡತನ ಅನ್ನೋದು ಎಂದಿಗೂ ಕೂಡ ಕನಸನ್ನು ಕೊಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಕನಸನ್ನು ಬಿಡುವಂತಹ ಮನಸ್ಸೇ ಬಡತನವನ್ನು ಕೊಲ್ಲುತ್ತದೆ. ಶಿಕ್ಷಣ ಮತ್ತು ಕಲೆಯ ಮೇಲಿನ ಆಸಕ್ತಿ. ಬೇರೆ ವಿದ್ಯಾರ್ಥಿಗಳು ಪಾಠ ಪ್ರವಚನಗಳನ್ನು ಕೇಳುತ್ತಾ ಇದ್ದರೆ ಇವರು ಮಾತ್ರ ಕಲೆ, ಆಸಕ್ತಿ, ಸಂಗೀತದ ಮೇಲೆ ಅಪಾರವಾಗಿರ್ತಕ್ಕಂತಹ ಆಸಕ್ತಿಯನ್ನು ಒಳಗೊಂಡಿದ್ದರು. ಜೊತೆಗೆ ಸಾಮಾನ್ಯ ಜನರ ಆಸಕ್ತಿಗಳನ್ನು, ಸಾಮಾನ್ಯರ ಜನರ ಜೀವನ ನಿರ್ವಹಣೆಯನ್ನು, ಅಲ್ಲಿ ನಡೀತಾ ಇರತಕ್ಕಂತಹ ಸಂಭಾಷಣೆಯನ್ನು ತುಂಬ ಚೆನ್ನಾಗಿ ಗಮನಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಪುಟ್ಟಣ್ಣ ಕಣಗಾಲ್ರವರು. ಇತರೆ ಮಕ್ಕಳು ಆಟವಾಡುತ್ತಿದ್ದರೆ ಪುಟ್ಟಣ್ಣ ಕಣಗಾಲ್ರವರು ನಾಟಕವನ್ನು ನೋಡುವುದು ಅಥವಾ ಕತೆ ಕಾದಂಬರಿಗಳನ್ನು ಓದುವಂತಹ ಹವ್ಯಾಸವನ್ನು ಸಣ್ಣ ವಯಸ್ಸಿನಲ್ಲಿಯೇ ಬೆಳೆಸಿಕೊಂಡು ಇದ್ದರು. ಜೊತೆಗೆ ಜನರ ಸ್ವಭಾವವನ್ನು ಅರಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಅದೇ ಹವ್ಯಾಸ ಅವರನ್ನು ಒಬ್ಬ ಶ್ರೇಷ್ಠ ನಿರ್ದೇಶಕನನ್ನಾಗಿ ಮಾಡಿತು ಎಂದು ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಯಾವಾಗ ಒಬ್ಬ ನಿರ್ದೇಶಕ ಅತ್ಯುತ್ತಮವಾಗಿರ್ತಕ್ಕಂತಹ ನಿರ್ದೇಶಕ ಆಗಲು ಸಾಧ್ಯ ಎಂದು ಹೇಳುವುದೇ ಆದರೆ ಒಬ್ಬ ನಿರ್ದೇಶಕನಿಗೆ ಮೊದಲು ಬೇಕಾಗಿರುವಂಥದ್ದು ಒಬ್ಬ ಅತ್ಯುತ್ತಮವಾಗಿರ್ತಕ್ಕಂತಹ ಪ್ರೇಕ್ಷಕನಾಗುವುದು. ನಂತರ ಪುಟ್ಟಣ್ಣ ಕಣಗಾಲ್ರವರು ರಂಗಭೂಮಿಗೆ ಪ್ರವೇಶವನ್ನು ಪಡಿತಾರೆ. ಅಲ್ಲಿ ಕಲೆಯಾಗಿರಬಹುದು, ಸಂಗೀತ ಆಗಿರಬಹುದು, ನಾಟಕವಾಗಿರಬಹುದು ಅಥವಾ ಒಂದು ಸಿನಿಮಾ ಯಾವ ರೀತಿಯಾಗಿ ಹುಟ್ಟುಕೊಳ್ಳುತ್ತದೆ ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ನಾಲೆಡ್ಜನ್ನು ಪಡ್ಕೊಳ್ತಾರೆ. ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡುವುದಾಗಿರಬಹುದು ಅಥವಾ ಸ್ಟೇಜ್ ನಿರ್ವಹಣೆ ಆಗಿರಬಹುದು, ಜೊತೆಗೆ ಲೈಟಿಂಗ್ ಆಗಿರಬಹುದು, ಅದರ ಜೊತೆಗೆ ಸೆಟ್ ನಿರ್ಮಾಣವನ್ನು ಕೂಡ ಅವರು ಕಲಿತಿದ್ದರು. ಒಂದು ಸಿನಿಮಾ ನಿರ್ಮಾಣವಾಗಬೇಕು ಅನ್ನುವುದೇ ಆದರೆ ಅದರ ಹಿಂದೆ ಇರತಕ್ಕಂತಹ ಎಲ್ಲ ಕಾರ್ಯವನ್ನು ಕೂಡ ಅವರು ರಂಗಭೂಮಿಯಲ್ಲಿಯೇ ಕಲಿತಿದ್ರು. ಯಾವುದೇ ದೊಡ್ಡ ಸಾಧನೆ ಅನ್ನುವುದು ಸಣ್ಣ ವೇದಿಕೆಯಿಂದಲೇ ಆರಂಭವಾಗಿರುತ್ತದೆ ಅನ್ನುವುದಕ್ಕೆ ನಮ್ಮ ಪುಟ್ಟಣ್ಣ ಕಣಗಾಲ್ರವರೇ ನಮಗೆ ಸಾಕ್ಷಿ. ಚಿತ್ರರಂಗಕ್ಕೆ ಮೊದಲ ಹೆಜ್ಜೆಯನ್ನು ಇಡ್ತಾರೆ. ಮೊದಲು ಅವರಿಗೆ ಅವಕಾಶ ಸಿಗುತ್ತಿರಲಿಲ್ಲ. ಹಾಗಾಗಿ ಏನು ಮಾಡ್ತಾರೆ, ಅಲ್ಲಿ ಇರ್ತಕ್ಕಂತಹ ಸಣ್ಣ ಪುಟ್ಟ ಅವಕಾಶಗಳನ್ನೇ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುವಲ್ಲಿ ಅವರು ಮೇಲ್ಗೈಯನ್ನು ಸಾಧಿಸ್ತಾರೆ. ಚಿತ್ರಕಥೆಯಾಗಿರಬಹುದು, ಸಂಗೀತ ಆಗಿರಬಹುದು, ಹೀಗೆ ಸೆಟ್ ವರ್ಕ್ ಆಗಿರಬಹುದು, ಎಲ್ಲದರಲ್ಲಿಯೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಅವರ ಈ ಒಂದು ವರ್ಕನ್ನು ನೋಡಿರ್ತಕ್ಕಂತಹ ಎಷ್ಟೋ ನಿರ್ದೇಶಕರು ಖಂಡಿತವಾಗಿಯೂ ಕೂಡ ಈ ಹುಡುಗ ಕನ್ನಡ ಚಲನಚಿತ್ರದಲ್ಲಿ ಒಂದು ದೊಡ್ಡ ಹೆಸರನ್ನು ಮಾಡೇ ಮಾಡ್ತಾನೆ ಅನ್ನುವ ನಿಟ್ಟಿನಲ್ಲಿ ಎಷ್ಟೋ ಜನ ಹೇಳಿದ್ದುಂಟು. ಆ ಪರಿಯಾಗಿರ್ತಕ್ಕಂತಹ ಸಣ್ಣ ಅವಕಾಶ ಸಿಕ್ಕರೂ ಕೂಡ ಅದನ್ನು ಹೇಗೆ ಸದುಪಯೋಗ ಮಾಡಿಕೊಳ್ಳಬೇಕು ಅನ್ನೋದರ ಬಗ್ಗೆ ಸದಾಕಾಲ ಯೋಚನೆಯನ್ನು ಮಾಡ್ತಾ ಇದ್ರು ನಮ್ಮ ಪುಟ್ಟಣ್ಣ ಕಣಗಾಲ್ರವರು.
ಸಾಕಷ್ಟು ವರ್ಷಗಳ ಪರಿಶ್ರಮದ ನಂತರ ಪುಟ್ಟಣ್ಣ ಕಣಗಾಲ್ರವರಿಗೆ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡುವಂತಹ ಅವಕಾಶ ದೊರೆಯುತ್ತದೆ. ತದನಂತರದಲ್ಲಿ ಅವರು ಯಾರೂ ಕೂಡ ಊಹಿಸದೇ ಇರತಕ್ಕಂತಹ ರೀತಿಯಲ್ಲಿ ಸಿನಿಮಾವನ್ನು ತಾವು ಕಂಡಂತಹ ಕನಸುಗಳನ್ನು ಜನರ ಎದುರಿಗೆ ತೆರೆದಿಡುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಆ ಪರಿಯಾಗಿರ್ತಕ್ಕಂತಹ ಸಮಾಜಮುಖಿಯಾಗಿರ್ತಕ್ಕಂತಹ ಮಹಿಳೆಯರು ಅನುಭವಿಸಿರ್ತಕ್ಕಂತಹ ನೋವುಗಳನ್ನು ಆಗಿರಬಹುದು, ಮಾನವ ಸಂಬಂಧಗಳ ಆಳವನ್ನು ಅರಿತು ಮಾನವ ಸಂಬಂಧಗಳ ಆಳವನ್ನು ಹೇಗೆ ಜನರ ಎದುರಿಗೆ ತೆರೆದಿಡಬೇಕು ಹಾಗೂ ಈ ಹಿಂದೆ ಜನರು ಯಾರೂ ಕೂಡ ನೋಡದೇ ಇರತಕ್ಕಂತಹ ರೀತಿಯಲ್ಲಿ ಸಮಾಜವನ್ನು ಅಥವಾ ಸಮಾಜದಲ್ಲಿರ್ತಕ್ಕಂತಹ ಆಗು ಹೋಗುಗಳ ಬಗ್ಗೆ ಚಿತ್ರದ ಮೂಲಕ ಜನರಿಗೆ ಹೇಗೆ ಉಣಬಡಿಸಬೇಕು ಎನ್ನುವುದನ್ನು ಪುಟ್ಟಣ್ಣ ಕಣಗಾಲ್ರವರು ತುಂಬ ಅದ್ಭುತವಾಗಿ ಮಾಡ್ತಾ ಸಾಗ್ತಾರೆ. ಅವರ ಉದ್ದೇಶವೇ ಸಮಾಜದಲ್ಲಿರ್ತಕ್ಕಂತಹ ಏರಿಳಿತಗಳನ್ನು ಜನರ ಎದುರಿಗೆ ತಿಳಿಸಬೇಕು ಎನ್ನುವುದೇ ಆಗಿತ್ತು. ಯಶಸ್ಸು ಅನ್ನುವುದು ಅವಕಾಶದಿಂದ ಬರೋದೇ ಇಲ್ಲ. ಅವಕಾಶ ಸಿಕ್ಕಾಗ ನಾವು ಹೇಗೆ ಅದನ್ನು ಬಳಸಿಕೊಂಡಿದ್ದೇವೆ ಅನ್ನುವುದರ ಮೇಲೆ ಯಶಸ್ಸು ಅನ್ನುವುದು ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ನಿಲ್ಲಬೇಕು ಅಥವಾ ನಿಲ್ಲಬಾರದೋ ಎನ್ನುವುದನ್ನು ನಮಗೆ ತೋರಿಸುತ್ತದೆ. ಹಾಗಾಗಿ ನಮ್ಮ ಜೀವನದಲ್ಲಿ ಏನೇ ಒಂದು ಅವಕಾಶ ಸಿಕ್ಕರೆ ಆ ಅವಕಾಶವನ್ನು ಹೇಗೆ ಬಳಸಿಕೊಂಡಿದ್ದೇವೆ ಅನ್ನುವುದೇ ನಮ್ಮ ಜೀವನದ ಯಶಸ್ಸಿಗೆ ಬುನಾದಿ ಆಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಇಲ್ಲಿ ಪುಟ್ಟಣ್ಣ ಕಣಗಾಲ್ರವರಿಗೂ ಕೂಡ ಸಿಕ್ಕಂತಹ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಿದ್ದಕ್ಕಾಗಿಯೇ ಅವರು ಕನ್ನಡ ಚಲನಚಿತ್ರದಲ್ಲಿ ಒಂದು ದೊಡ್ಡ ನಿರ್ದೇಶಕರಾಗಿ ಇವತ್ತು ಹೊರಹೊಮ್ಮಿದ್ದಾರೆ. ಒಂದು ಸಿನಿಮಾ ಯಶಸ್ಸನ್ನು ಕಂಡ ನಂತರದಲ್ಲಿ ತದನಂತರದಲ್ಲಿ ಆಯ್ಕೆ ಮಾಡಿಕೊಳ್ಳುವಂತಹ ವಿಚಾರಗಳಾಗಿರಬಹುದು, ತದನಂತರದಲ್ಲಿ ಯಾವ ರೀತಿಯಾಗಿ ನಾವು ಪ್ರೇಕ್ಷಕರ ಮನವನ್ನು ಮುಟ್ಟುತ್ತೇವೆ ಅನ್ನುವುದು ತುಂಬಾ ರೋಚಕವಾಗಿರ್ತಕ್ಕಂತಹ ಸಂಗತಿ. ಆದರೆ ಪುಟ್ಟಣ್ಣ ಕಣಗಾಲ್ರವರಿಗೆ ಈ ರೀತಿಯಾಗಿರ್ತಕ್ಕಂತಹ ಸಂಗತಿ ಉದ್ಭವ ಆಗಲೇ ಇಲ್ಲ. ಜನರ ಸಮಸ್ಯೆಗಳನ್ನಾಗಿರಬಹುದು ಅಥವಾ ಕ್ಯಾಮ್ರಾ ಬಳಕೆಯನ್ನಾಗಿರಬಹುದು, ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತೆ ಯಾವ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಬೇಕು, ಜನರು ಯಾವುದನ್ನು ಹೆಚ್ಚಾಗಿ ಅಪೇಕ್ಷೆ ಪಡ್ತಾರೆ ಅನ್ನುವುದು ಪುಟ್ಟಣ್ಣ ಕಣಗಾಲ್ರವರಿಗೆ ತುಂಬ ಅದ್ಭುತವಾಗಿ ಗೊತ್ತಿತ್ತು. ಅವರ ಕಥೆಯ ಹೇಳುವ ಶೈಲಿಯಾಗಿರಬಹುದು ಅಥವಾ ಜನರ ಎದುರಿಗೆ ತೆರೆದಿಡುವಂತಹ ಭಾವನೆಯ ಶೈಲಿ ಆಗಿರಬಹುದು, ಎಲ್ಲವೂ ಕೂಡ ಜನರ ಮನಸ್ಸಿನಲ್ಲಿ ಶಾಶ್ವತವಾಗುತ್ತಾ ಹೋದವು. ಆಗಿನ ಕಾಲದ ನಿರ್ದೇಶಕರು ಕೇವಲ ಹೀರೋಗಳಿಗೆ ಮಾತ್ರ ಆದ್ಯತೆಯನ್ನು ಕೊಡುತ್ತಾ ಇದ್ರು. ಆದರೆ ಪುಟ್ಟಣ್ಣ ಕಣಗಾಲ್ರವರು ಆ ರೀತಿಯಾಗಿ ಮಾಡಲಿಲ್ಲ. ಕತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ರು. ಹೊಸಬರಿಗೆ ಅವಕಾಶವನ್ನು ಕೊಡುವಂತಹ ಕೆಲಸವನ್ನು ಪುಟ್ಟಣ್ಣ ಕಣಗಾಲ್ರವರು ಮಾಡ್ತಾ ಇದ್ರು. ಹಾಗಾಗಿಯೇ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಕ್ಕಂತಹ ಸ್ಥಾನವನ್ನು ಪಡ್ಕೊಂಡ್ರು ಪುಟ್ಟಣ್ಣ ಕಣಗಾಲ್ರವರು. ಪುಟ್ಟಣ್ಣ ಕಣಗಾಲ್ರವರ ನಿರ್ದೇಶನ ಅಂತಂದರೆ ಸಾಕಷ್ಟು ರೀತಿಯಲ್ಲಿ ಜನರು ನಾ ಮುಂದೆ ತಾ ಮುಂದೆ ಎಂದು ಥಿಯೇಟರ್ಗಳ ಮುಂದೆ ಲಗ್ಗೆಯನ್ನು ಇಡ್ತಾ ಇದ್ರು. ಒಬ್ಬ ಕಲಾವಿದ ಜನರ ಮನಸ್ಸನ್ನು ಮೆಚ್ಚಿಸುವುದಕ್ಕಾಗಿ ಕೆಲಸವನ್ನು ಮಾಡುವುದಿಲ್ಲ, ಜನರ ಮನಸ್ಸನ್ನು ಮುಟ್ಟುವುದಕ್ಕಾಗಿ ಕೆಲಸವನ್ನು ಮಾಡುತ್ತಾನೆ ಅನ್ನುವುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಪುಟ್ಟಣ್ಣ ಕಣಗಾಲ್ರವರು. ತಮ್ಮ ಕೆಲಸದ ಮುಖಾಂತರ ಎಲ್ಲರ ಮನಸ್ಸನ್ನು ಮುಟ್ಟುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಪುಟ್ಟಣ್ಣ ಕಣಗಾಲ್ರವರು. 1972ರ ವರ್ಷವನ್ನು ಕನ್ನಡ ಚಲನಚಿತ್ರದಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯಲ್ಪಟ್ಟಂತಹ ವರ್ಷ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಆ ವರ್ಷ ಒಬ್ಬ ಹೊಸ ನಟ ಉದ್ಭವ ಆದರು. ಅವರೇ ಡಾಕ್ಟರ್ ವಿಷ್ಣುವರ್ಧನ್ ರವರು. ಡಾಕ್ಟರ್ ವಿಷ್ಣುವರ್ಧನ್ ರವರನ್ನು ತೆರೆಯ ಮೇಲೆ ಅಥವಾ ಅವರಲ್ಲಿ ಹುದುಗಿರ್ತಕ್ಕಂತಹ ಕಲೆಯನ್ನು ಮೊದಲು ನೋಡಿದ್ದೇ ಪುಟ್ಟಣ್ಣ ಕಣಗಾಲ್ರವರು. ಆ ಚಿತ್ರವೇ ನಾಗರಹಾವು ಸಿನಿಮಾ. ನಾಗರಹಾವು ಸಿನಿಮಾ ಇಂದಿಗೂ ಕೂಡ ಅತ್ಯಂತ ಜನಮೆಚ್ಚುಗೆಯನ್ನು ಪಡೆದಿರತಕ್ಕಂತಹ ಸಿನಿಮಾಗಳ ಪೈಕಿ ಮೊದಲ ಸ್ಥಾನದಲ್ಲಿ ಅಗ್ರಗಣ್ಯವಾಗಿರ್ತಕ್ಕಂತಹ ಸ್ಥಾನದಲ್ಲಿ ನಿಂತ್ಕೊಳ್ತದೆ. ಯಾಕೆ? ಅದರ ಹಿಂದೆ ಇರ್ತಕ್ಕಂಥವರು ಪುಟ್ಟಣ್ಣ ಕಣಗಾಲ್ರವರು. ರಾಮಾಚಾರಿ ಅನ್ನುವಂತಹ ಪಾತ್ರ ಡಾಕ್ಟರ್ ವಿಷ್ಣುವರ್ಧನ್ ರವರನ್ನ ರಾತ್ರೋರಾತ್ರಿ ಸ್ಟಾರ್ ಮಟ್ಟಕ್ಕೆ ಏರಿಸಿತ್ತು. ಆ ಪರಿಯಾಗಿರ್ತಕ್ಕಂತಹ ವಿಜೃಂಭಣೆ ತುಂಬಿರ್ತಕ್ಕಂತಹ ಪಾತ್ರವನ್ನು ರಾಮಾಚಾರಿ ಪಾತ್ರದಲ್ಲಿ ಕಟ್ಟಿ ಕೊಡುವಂತಹ ಕೆಲಸವನ್ನು ಪುಟ್ಟಣ್ಣ ಕಣಗಾಲ್ರವರು ಮಾಡಿದ್ರು. ಇಂದಿಗೂ ಕೂಡ ನಾಗರಹಾವು ಚಿತ್ರ ಬಿಡುಗಡೆ ಆಯಿತು ಅಂತಂದರೆ ಅದನ್ನು ನೋಡುವಂತಹ ಒಂದು ಅಭಿಮಾನಿ ಬಳಗವೇ ಇದೆ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಹಲವು ನಿರ್ದೇಶಕರು ಸ್ಟಾರ್ ನಟರನ್ನು ಮಾತ್ರ ಹುಡುಕುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಪುಟ್ಟಣ್ಣ ಕಣಗಾಲ್ರವರು ಮಾತ್ರ ಹೊಸ ಪ್ರತಿಭೆಗಳನ್ನು ಹುಟ್ಟಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಅವರ ಕೈಯಲ್ಲಿ ಅದೆಷ್ಟೋ ಸ್ಟಾರ್ ನಟರು ಇಂದಿಗೂ ಕೂಡ ಸ್ಟಾರ್ ನಟರಾಗಿ ಉಳಿದಿದ್ದಾರೆ. ಸ್ಟಾರ್ ನಟರನ್ನು ಹುಟ್ಟಿಸಿರುವಂತಹ ನಿರ್ದೇಶಕರೇ ಪುಟ್ಟಣ್ಣ ಕಣಗಾಲ್ರವರು. ಲಕ್ಷ್ಮಿ ಅವರು ಆಗಿರಬಹುದು,
ಆಗಿರಬಹುದು, ಕಲ್ಪನಾ ಅವರು ಆಗಿರಬಹುದು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಆಗಿರಬಹುದು. ಅವರಲ್ಲಿರ್ತಕ್ಕಂತಹ ಪ್ರತಿಭೆಯನ್ನು ಹೊರಗೆ ತೆಗೆದು ಅವರಿಗೆ ಸ್ಟಾರ್ ಪಟ್ಟವನ್ನು ಕಟ್ಟಿರ್ತಕ್ಕಂಥವ್ರು ಅಥವಾ ಅವರನ್ನು ಸ್ಟಾರನ್ನಾಗಿ ಮಾಡಿರ್ತಕ್ಕಂತಹ ಖ್ಯಾತಿ ಸಲ್ಲಬೇಕಾಗಿರ್ತಕ್ಕಂಥದ್ದು ಪುಟ್ಟಣ್ಣ ಕಣಗಾಲ್ರವರಿಗೆ. ಅದೆಷ್ಟೋ ಕಲಾವಿದರ ಜೀವನವನ್ನು ಸರಿಪಡಿಸಿರ್ತಕ್ಕಂಥವರು ನಮ್ಮ ಪುಟ್ಟಣ್ಣ ಕಣಗಾಲ್ರವರು. ಇವರು ಹೊಸ ಪ್ರತಿಭೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಆ ಕಾಲದಲ್ಲಿ ಕೇವಲ ಹೀರೋ ಸುತ್ತಲೇ ತಿರುಗುವಂತಹ ಕಥೆಗಳನ್ನು ಮಾಡ್ತಾ ಇದ್ರು. ಆದರೆ ಪುಟ್ಟಣ್ಣ ಕಣಗಾಲ್ರವರು ಮಹಿಳಾ ಪ್ರಧಾನವಾಗಿರ್ತಕ್ಕಂತಹ ಮಹಿಳಾ ಸಿನಿಮಾಗಳ ಕ್ರಾಂತಿಯನ್ನೇ ಮಾಡಿದ್ರು. ಮಹಿಳೆಯರ ಜೀವನ, ಮಹಿಳೆಯರ ಹೋರಾಟ, ಅವರ ಭಾವನೆ ಅಂದರೆ ಏನು, ಹೀಗೆ ಮಹಿಳೆಯನ್ನ ಕುರಿತು ಸಮಾಜದಲ್ಲಿ ನೋಡುವಂತಹ ರೀತಿಯಾಗಿರಬಹುದು. ಮಹಿಳೆಯು ಕೂಡ ಯಾವುದಕ್ಕೂ ಕೂಡ ಕಡಿಮೆ ಅಲ್ಲ ಎನ್ನುವುದನ್ನು ಸಾಬೀತುಪಡಿಸಿರ್ತಕ್ಕಂತಹ ಖ್ಯಾತಿ ತಮ್ಮ ಸಿನಿಮಾದ ಮುಖಾಂತರ ಅದು ಪುಟ್ಟಣ್ಣ ಕಣಗಾಲ್ರವರಿಗೆ ಸೇರ್ತದೆ. ಮಹಿಳೆಯ ಸುತ್ತಲೂ ಕೂಡ ನಡೆದಿರತಕ್ಕಂತಹ ವಿಚಾರಗಳನ್ನೇ ಕೇಂದ್ರವಾಗಿಸಿಕೊಂಡು ಅವರು ಸಿನಿಮಾಗಳನ್ನು ಮಾಡ್ತಾ ಇದ್ರು. ಗೆಜ್ಜೆ ಪೂಜೆ ಆಗಿರಬಹುದು, ಶರಪಂಜರ ಆಗಿರಬಹುದು, ರಂಗನಾಯಕಿ ಆಗಿರಬಹುದು, ಇನ್ನು ಅನೇಕ ಸಿನಿಮಾಗಳು ಸಮಾಜದಲ್ಲಿ ಹಲವು ರೀತಿಯ ಚರ್ಚೆಗೆ ಕಾರಣವಾದವು. ಅವರ ಸಿನಿಮಾಗಳು ಅಂತಂದರೆ ಕೇವಲ ಮನೋರಂಜನೆಗೆ ಮಾತ್ರ ಸೀಮಿತವಾಗಿ ಇರುತ್ತಿರಲಿಲ್ಲ. ಅವು ಸಮಾಜದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಿಗೂ ಕೂಡ ಸಾಕ್ಷಿಯಾಗುತ್ತಿದ್ದವು. ಜೊತೆಗೆ ಪ್ರೇಕ್ಷಕರಿಗೆ ಒಂದು ಸಂದೇಶವನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಸಿನಿಮಾ ಅಂತಂದರೆ ಕೇವಲ ಮನೋರಂಜನೆಗೆ ಮಾತ್ರ ಸೀಮಿತ ಅಲ್ಲ, ಸಮಾಜದಲ್ಲಿರ್ತಕ್ಕಂತಹ ಏರಿಳಿತಗಳನ್ನು, ಸಮಾಜದಲ್ಲಿ ನಡೀತಾ ಇರತಕ್ಕಂತಹ ವಿಚಾರಗಳನ್ನು ನಿಮಗೆ ಮನದಟ್ಟು ಮಾಡುವಂತಹ ಒಂದು ಸುದ್ದಿ ಜಾಲವೇ ಎಂದು ತೋರಿಸಿರ್ತಕ್ಕಂಥವರು ಪುಟ್ಟಣ್ಣ ಕಣಗಾಲ್ರವರು. ಒಂದರ ಹಿಂದೆ ಒಂದರಂತೆ ಹಿಟ್ ಸಿನಿಮಾಗಳನ್ನು ಕೊಡುವಂತಹ ಕೆಲಸವನ್ನು ಪುಟ್ಟಣ್ಣ ಕಣಗಾಲ್ರವರು ಮಾಡ್ತಾ ಹೋಗ್ತಾರೆ. ಅವರ ಸಿನಿಮಾಗಳು ಅಂತಂದರೆ ಪ್ರೇಕ್ಷಕರು ಟಿಕೆಟನ್ನು ಖರೀದಿ ಮಾಡಲಿಕ್ಕೆ ಸರದಿ ಸಾಲಿನಲ್ಲಿ ನಿಲ್ತಾ ಇದ್ರು. ಅವರ ಸಿನಿಮಾಗಳು ಅಂತಂದರೆ ನಿರ್ಮಾಪಕರು ನಾ ಮುಂದೆ ತಾ ಮುಂದೆ ಎಂದು ಹಣ ಹೂಡುವುದಕ್ಕೆ ಮುಂದೆ ಬರ್ತಾ ಇದ್ರು. ಆ ಪರಿಯಾಗಿರ್ತಕ್ಕಂತಹ ಜನಮೆಚ್ಚುಗೆಯನ್ನ, ಆ ಪರಿಯಾಗಿರ್ತಕ್ಕಂತಹ ಸ್ಟೋರಿಯನ್ನ, ಆ ಪರಿಯಾಗಿರ್ತಕ್ಕಂತಹ ಅಭಿಮಾನಿ ಬಳಗವನ್ನೇ ಹೊಂದಿದ್ರು ಪುಟ್ಟಣ್ಣ ಕಣಗಾಲ್ರವರು. ಅಷ್ಟೇ ಅಲ್ಲ, ಅವರ ನಿರ್ದೇಶನ ಎನ್ನುವುದು ಈಗಲೂ ಕೂಡ ಅದೆಷ್ಟೋ ನಿರ್ದೇಶಕರಿಗೆ ಒಂದು ರೀತಿಯ ಶಾಲೆ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಆ ರೀತಿಯಾಗಿರ್ತಕ್ಕಂತಹ ನಿರ್ದೇಶನದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ವೈಶಿಷ್ಟ್ಯತೆಯನ್ನು ಒಳಗೊಂಡಿದ್ದು ಪುಟ್ಟಣ್ಣ ಕಣಗಾಲ್ರವರು. ಅವರ ನಿರ್ದೇಶನದಲ್ಲಿ ಮಹತ್ವವಾಗಿರ್ತಕ್ಕಂತಹ ವಿಚಾರ ಏನು ಗೊತ್ತಾ? ಕ್ಯಾಮ್ರಾದ ಮೂಲಕ ಭಾವನೆಗಳನ್ನು ಜನರಲ್ಲಿ ಮಾತನಾಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಕಡಿಮೆ ಸಂಭಾಷಣೆ, ಹೆಚ್ಚು ಭಾವನೆಯನ್ನು ಹೊರಗಾಕುವಂತೆ ಮಾಡ್ತಾ ಇದ್ರು. ಒಬ್ಬ ಕಲಾವಿದನಿಂದ ಅತ್ಯುತ್ತಮವಾಗಿರ್ತಕ್ಕಂತಹ ಅಭಿನಯವನ್ನು ಹೊರಗೆ ತೆಗೆಯುವಂತಹ ಕಲೆಯನ್ನು ಒಳಗೊಂಡಿದ್ರು ಪುಟ್ಟಣ್ಣ ಕಣಗಾಲ್ರವರು. ಹಾಗಾಗಿ ಇಂದಿಗೂ ಕೂಡ ಅವರ ಸಿನಿಮಾಗಳು ಫಿಲಂ ಸ್ಕೂಲ್ಗಳಲ್ಲಿ ಅಧ್ಯಯನದ ವಿಷಯಗಳಾಗಿದ್ದಾವೆ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಒಬ್ಬ ನಿಜವಾದ ನಿರ್ದೇಶಕ ಕ್ಯಾಮ್ರಾಗಳನ್ನು ಮಾತ್ರ ನಿರ್ದೇಶನ ಮಾಡುವುದಿಲ್ಲ, ಪ್ರೇಕ್ಷಕರ ಮನಸ್ಸನ್ನು ಕೂಡ ನಿರ್ದೇಶನ ಮಾಡುತ್ತಾನೆ ಅನ್ನುವುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮಗೆ ಸಿಕ್ಕಿದ್ದೇ ಪುಟ್ಟಣ್ಣ ಕಣಗಾಲ್ರವರು ಸಿನಿಮಾ ಮಾಡುತ್ತಿದ್ದಂತಹ ರೀತಿ, ಶೈಲಿಯೇ ಕಾರಣ. ಅವರ ಸಿನಿಮಾದ ಮುಖಾಂತರ ಪ್ರೇಕ್ಷಕರ ಮನಸ್ಸನ್ನು ಸೆರೆದಿಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಪುಟ್ಟಣ್ಣ ಕಣಗಾಲ್ರವರು. ಸ್ನೇಹಿತರೆ, ಯಶಸ್ಸು ಅನ್ನುವುದು ಕೇವಲ ಹಣ ಅಥವಾ ಖ್ಯಾತಿಯಿಂದ ಅಳೆಯುವುದು ಅಲ್ಲ. ನಮ್ಮ ಕೆಲಸಕ್ಕೆ ಸಮಾಜ ನೀಡುವಂತಹ ಗೌರವವೇ ನಿಜವಾದ ಯಶಸ್ಸು. ಈ ಮಾತು ಸೂಕ್ತವಾಗಿರ್ತಕ್ಕಂಥದ್ದು ಪುಟ್ಟಣ್ಣ ಕಣಗಾಲ್ರವರಿಗೆ ಮಾತ್ರ. ಅವರು ಮಾಡಿರ್ತಕ್ಕಂತಹ ಕೆಲಸದ ಮುಖಾಂತರ ಅವರು ಸಮಾಜದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ತಾ ಹೋಗ್ತಾರೆ. ಅವರು ನಿರ್ದೇಶನ ಮಾಡಿರ್ತಕ್ಕಂತಹ ಎಷ್ಟೋ ಸಿನಿಮಾಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಶಂಸೆಗೆ ಒಳಗಾಗಿದ್ವು. ಅವರಿಗೆ ಹಲವು ಕರ್ನಾಟಕ ರಾಜ್ಯ ಪ್ರಶಸ್ತಿಗಳು ಕೂಡ ಲಭಿಸಿದ್ವು. ಅವರ ಅನೇಕ ಸಿನಿಮಾಗಳು ಇಂದಿಗೂ ಕೂಡ ಕನ್ನಡ ಸಿನಿಮಾದ ಅತ್ಯುತ್ತಮವಾಗಿರ್ತಕ್ಕಂತಹ ಸಿನಿಮಾಗಳ ಪಟ್ಟಿಯಲ್ಲಿ ಹೆಸರನ್ನು ಪಡ್ಕೊಂಡಿದ್ದಾವೆ. ಆದರೆ ಅವರಿಗೆ ಸಿಕ್ಕಂತಹ ದೊಡ್ಡ ಪ್ರಶಸ್ತಿ ಅಂತಂದರೆ ಅದು ಅಭಿಮಾನಿಗಳ ಪ್ರೀತಿ. ಆ ಪರಿಯಾಗಿರ್ತಕ್ಕಂತಹ ಅಭಿಮಾನಿಗಳನ್ನು ಪ್ರೀತಿಸ್ತಾ ಇದ್ರು. ಅಭಿಮಾನಿಗಳು ಕೂಡ ಪುಟ್ಟಣ್ಣ ಕಣಗಾಲ್ರವರ ಸಿನಿಮಾ ಅಂತಂದರೆ, ಅವರ ನಿರ್ದೇಶನ ಅಂತಂದರೆ ಬೇಡಿ ಟಿಕೆಟನ್ನು ಖರೀದಿ ಮಾಡ್ತಾ ಇದ್ರು. ಪ್ರಶಸ್ತಿಗಳನ್ನು ಗೋಡೆಯ ಮೇಲೆ ನೇತು ಹಾಕಬಹುದು, ಆದರೆ ಜನರ ಮನಸ್ಸಿನಲ್ಲಿ ಇರ್ತಕ್ಕಂತಹ ಶಾಶ್ವತವಾಗಿರ್ತಕ್ಕಂತಹ ಪ್ರೀತಿ ಅದನ್ನು ಯಾರು ಕೂಡ ಅಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆ ಪರಿಯಾಗಿರ್ತಕ್ಕಂತಹ ಪ್ರೀತಿ ವಿಶ್ವಾಸವನ್ನು, ಆ ಪರಿಯಾಗಿರ್ತಕ್ಕಂತಹ ಅಭಿಮಾನವನ್ನು ಪಡ್ಕೊಂಡಿದ್ರು ಪುಟ್ಟಣ್ಣ ಕಣಗಾಲ್ರವರು. ಪುಟ್ಟಣ್ಣ ಕಣಗಾಲ್ರವರು ಅವರ ವ್ಯಕ್ತಿತ್ವ ತುಂಬಾ ದೊಡ್ಡದಾಗಿರ್ತಕ್ಕಂತಹ ವ್ಯಕ್ತಿತ್ವ ಎಂದು ಹೇಳಬಹುದು. ತಾನು ನಿರ್ದೇಶನ ಮಾಡುವಂತಹ ವೇಳೆಯಲ್ಲಿ ಸಣ್ಣ
ಪುಟ್ಟ ಕಲಾವಿದರಿಗೆ ಗೌರವವನ್ನು ಕೊಡುವುದನ್ನು ಮಾಡ್ತಾ ಇದ್ರು. ಎಷ್ಟೇ ದೊಡ್ಡ ಮಟ್ಟದ ನಿರ್ದೇಶಕರು ಆಗಿದ್ದರೂ ಕೂಡ ಸಣ್ಣ ಪುಟ್ಟ ಕಲಾವಿದರಿಗೆ ಅವರಿಗೆ ಸಲ್ಲಬೇಕಾಗಿರ್ತಕ್ಕಂತಹ ಗೌರವವನ್ನು ಖಂಡಿತವಾಗಿಯೂ ಕೂಡ ಕೊಡ್ತಾ ಇದ್ರು. ಯಾರಾದರೂ ಸಿನಿಮಾದ ಶೂಟಿಂಗ್ ವೇಳೆಯಲ್ಲಿ ತಪ್ಪುಗಳನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ಅದನ್ನು ಬೇರೆ ರೀತಿಯಲ್ಲಿಯೂ ಕೂಡ ಹೇಳಿ ಮಾಡಿಸುವಂತಹ ಚಾಕಚಕತೆಯನ್ನು ಅವರು ಒಳಗೊಂಡಿದ್ದರು. ತನ್ನ ಪರದೆಯ ಮೇಲೆ ಯಾವ ರೀತಿಯಾಗಿ ಸಿನಿಮಾವನ್ನು ಮಾಡಬೇಕು ಅಥವಾ ಅವರಿಂದ ಬಯಸಿರ್ತಕ್ಕಂತಹ ಆ್ಯಕ್ಟಿಂಗನ್ನು ಮಾಡಿಸುವ ಶೈಲಿ ಅವರಿಗೆ ಇತ್ತು. ಹಾಗಾಗಿಯೇ ಇಂದಿಗೂ ಕೂಡ ಬಹುತೇಕ ಜನರು ಹೇಳ್ತಾರೆ, ಪುಟ್ಟಣ್ಣ ಕಣಗಾಲ್ರವರು ಅಂತಂದರೆ ಅವರು ಕೇವಲ ಒಬ್ಬ ನಿರ್ದೇಶಕ ಮಾತ್ರ ಆಗಿರಲಿಲ್ಲ, ಅವರು ಎಲ್ರಿಗೂ ಕೂಡ ಒಂದು ರೀತಿಯ ಗುರುವಿನ ಸ್ಥಾನದಲ್ಲಿ ಇದ್ದರು, ಹಾಗಾಗಿ ಎಲ್ರಿಗೂ ಕೂಡ ಮೆಚ್ಚುಗೆಯಾಗ್ತಾರೆ ಅಂತ. ಆ ಮಾತು ಅಕ್ಷರಶಃ ಸತ್ಯ. ಯಾರಿಗೂ ಕೂಡ ದ್ವೇಷವನ್ನಾಗಲಿ, ಯಾರಿಗೂ ಕೂಡ ಕೆಡಕನ್ನು ಬಯಸುವುದಾಗಲಿ, ಯಾರಿಗೂ ಕೂಡ ಬೈಯುವಂತಹ ಕೆಲಸವನ್ನು ಶೂಟಿಂಗಲ್ಲಾಗಲಿ ಅಥವಾ ಸೆಟ್ಟಲ್ಲಾಗಲಿ ಮಾಡ್ತಾನೆ ಇರಲಿಲ್ಲ. ಪುಟ್ಟಣ್ಣ ಕಣಗಾಲ್ರವರು ಕನ್ನಡ ಚಿತ್ರರಂಗಕ್ಕೆ ಅತ್ಯುತ್ತಮವಾಗಿರ್ತಕ್ಕಂತಹ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಸಿನಿಮಾಗಳಲ್ಲಿ ಮಾನವೀಯತೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಾ ಇದ್ರು, ಸಮಾಜಮುಖಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಾ ಇದ್ರು. ಮಹಿಳೆ ಆಗಿರಬಹುದು, ಸಮಾಜದ ವ್ಯಕ್ತಿತ್ವವನ್ನಾಗಿರಬಹುದು, ಸಮಾಜದಲ್ಲಿರ್ತಕ್ಕಂತಹ ಏರಿಳಿತಗಳು ಆಗಿರಬಹುದು, ಜೊತೆಗೆ ಮಾನವ ಮತ್ತು ಮನುಷ್ಯತ್ವದ ನಡುವಿನ ವ್ಯತ್ಯಾಸಗಳಾಗಿರಬಹುದು, ಎಲ್ಲವನ್ನೂ ಕೂಡ ತೆರೆಯ ಮೇಲೆ ಹಾಗೆ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ತೆರೆಯ ಮೇಲೆ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು ಪುಟ್ಟಣ್ಣ ಕಣಗಾಲ್ರವರು. 1985ರ ನಂತರದಲ್ಲಿ ಅವರ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆಗಳು ಕಾಣಿಸುವುದಕ್ಕೆ ಶುರುವಾಗ್ತವೆ. ಆದರೂ ಕೂಡ ಸಿನಿಮಾದ ಮೇಲೆ ತನಗೆ ಇರ್ತಕ್ಕಂತಹ ಪ್ರೀತಿ ಒಂದು ಚೂರು ಕೂಡ ಕಡಿಮೆ ಆಗಿರಲಿಲ್ಲ. ತನ್ನ ಕೊನೆಯ ದಿನದವರೆಗೂ ಕೂಡ ಹಲವು ಪ್ರೇಕ್ಷಕರಿಗೆ ಅಥವಾ ಹಲವು ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿಯೇ ಯೋಚನೆಯನ್ನು ಮಾಡ್ತಾ ಇದ್ರು. ಹೊಸ ಹೊಸ ಕಥೆಗಳನ್ನು ಜನರ ಎದುರಿಗೆ ತೆರೆದಿಡಬೇಕು ಅನ್ನುವ ನಿಟ್ಟಿನಲ್ಲಿಯೇ ಯೋಚನೆಯನ್ನು ಮಾಡ್ತಾ ಇದ್ರು ಪುಟ್ಟಣ್ಣ ಕಣಗಾಲ್ರವರು. ಆದರೆ ವಿಧಿಯ ಆಟವೇ ಬೇರೆಯಾಗಿ ಇತ್ತು. 1985 ಜೂನ್ 5 ಪುಟ್ಟಣ್ಣ ಕಣಗಾಲ್ರವರು ನಮ್ಮನ್ನ ತೊರೆದು ಇಹಾಲೋಕವನ್ನ ಸೇರ್ತಾರೆ. ಕನ್ನಡ ಚಿತ್ರರಂಗವೇ ಒಂದು ರೀತಿಯ ದಿಕ್ಕೆ ತೋರಿಸದೇ ಇರತಕ್ಕಂತಹ ಸ್ಥಿತಿಗೆ ಬಂದು ತಲುಪಿ ಬೀಳುತ್ತದೆ. ಇದನ್ನು ಕೇಳಿರ್ತಕ್ಕಂತಹ ಎಷ್ಟೋ ಅಭಿಮಾನಿಗಳು ದುಃಖದ ಸಾಗರದಲ್ಲಿಯೇ ಹೋಗ್ತಾರೆ. ಇಂದಿಗೂ ಕೂಡ ಪುಟ್ಟಣ್ಣ ಕಣಗಾಲ್ರವರು ನಮ್ಮನ್ನ ಅಗಲಿ ಎಷ್ಟೋ ವರ್ಷಗಳು ಕಳೆದರೂ ಕೂಡ ಈಗಲೂ ಕೂಡ ಜನರು ಅವರನ್ನು ನೆನೆಸ್ಕೊಳ್ತಾರೆ, ಅವರನ್ನು ಸ್ಮರಿಸ್ಕೊಳ್ತಾರೆ ಅಂತಂದ್ರೆ ಅವರ ಕೆಲಸ ಕಾರ್ಯಗಳೇ ಅದಕ್ಕೆ ಕಾರಣ ಅಂತಂದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಕನ್ನಡ ಸಿನಿಮಾ ಇರುವವರೆಗೂ ಕೂಡ ಪುಟ್ಟಣ್ಣ ಕಣಗಾಲ್ರವರ ಹೆಸರು ಅಜರಾಮರ. ಜೈ ಕನ್ನಡ, ಜೈ ಕರ್ನಾಟಕ. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಅನ್ನು ಕೊಟ್ಟಿದ್ರೆ ದಯಮಾಡಿ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇದೇ ರೀತಿಯಾಗಿರ್ತಕ್ಕಂತಹ ಪ್ರೇರಣಾದಾಯಕವಾಗಿರ್ತಕ್ಕಂತಹ ಸಂಗತಿಗಳು, ಪ್ರೇರಣಾದಾಯಕವಾಗಿರ್ತಕ್ಕಂತಹ ವಿಚಾರವನ್ನು ನಿಮ್ಮ ಎದುರಿಗೆ ತೆರೆದಿಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ. ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಚಾನಲ್ನ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನು ನಿಮ್ಮ ಎದುರಿಗೆ ತಿಳಿಸುವಂತಹ ಕೆಲಸವನ್ನು ಮಾಡ್ತೇನೆ. ಅಲ್ಲಿವರೆಗೂ ಧನ್ಯವಾದ. ಕರ್ನಾಟಕ.